Welcome to Durga Devi channel. Please like and subscribe my channel. ಸಂಕಷ್ಟಹರ ಚತುರ್ಥಿಯ ಪೂಜಾ ವಿಧಾನ. ಚಂದ್ರೋದಯದ ಸಮಯ. ಮಂತ್ರ. ಅರ್ಘ್ಯವನ್ನು ಕೊಡುವ ವಿಧಿವಿಧಾನ ಹಾಗೂ ಈ 5 ಉಪಾಯವನ್ನು ಮಾಡಿ. ಮಾರ್ಚ್ 6. ಈ ದಿನ ಸಂಕಷ್ಟಹರ ಚತುರ್ಥಿ. ಈ ದಿನದ ಚಂದ್ರೋದಯದ ಸಮಯ ರಾತ್ರಿ 9:07 ಈ ಸಂಕಷ್ಟಹರ ಚತುರ್ಥಿಯಂದು ಓಂ ಬಾಲಚಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸುವುದು ಅತ್ಯಂತ ಶ್ರೇಷ್ಠ. ಈ ದಿನ ಶ್ರೀ ಗಣೇಶನನ್ನು ಪೂಜಿಸಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಹಾಗೂ ಈ ಮಂತ್ರವನ್ನು ಹೇಳುತ್ತಾ ಅರ್ಘ್ಯವನ್ನು ಕೊಡಿ. ಓಂ ಗಂ ಗಣಪತಯೇ ವಿಘ್ನ ವಿನಾಶಿನಿ ಸ್ವಾಹ. ಈ ಮಂತ್ರ ಜಪಿಸುವುದರಿಂದ ವಿಘ್ನಗಳು ದೂರವಾಗುತ್ತವೆ ಹಾಗೂ ಸುಖ ಸಮೃದ್ಧಿ ಲಭಿಸುತ್ತದೆ. ಪೂಜಾ ವಿಧಿ. ಬೆಳಗ್ಗೆ ಉಪವಾಸ ವ್ರತ ಆಚರಿಸಿ ಶ್ರೀ ಗಣೇಶನಿಗೆ ಕೆಂಪು ಹೂವು ಗರಿಕೆ ಅರ್ಪಿಸಿ ಅರ್ಘ್ಯವನ್ನು ಕೊಡಿ ಹಾಗೂ ರೋಹಿಣಿ ಸಹಿತ ಚಂದ್ರುಭ್ಯೋ ನಮಃ ಎಂದು ಹೇಳಿ. ಚಂದ್ರನಿಗೂ ಅಡಿಗೆ ನೈವೇದ್ಯ ಮಾಡಿ ಹಾಗೂ ಚಂದ್ರನಿಗೆ ಅರ್ಘ್ಯವನ್ನು ಕೊಡುವಾಗ ತಾಮ್ರದ ಚೊಂಬಿನಲ್ಲಿ ಅಕ್ಕಿ ಮತ್ತು ಹಾಲು ನೀರನ್ನು ಮಿಶ್ರಣ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಿ ಹಾಗೂ ಚಂದ್ರ ದರ್ಶನ ಮಾಡಿ ಉಪವಾಸವನ್ನು ಬಿಡಿ. ಮಾರ್ಚ್ 6. ಈ ದಿನ ಈ 5 ಉಪಾಯವನ್ನು ಮಾಡಿ. ಮಾರ್ಚ್ 6. ಈ ದಿನ ಈ 5 ಉಪಾಯವನ್ನು ಮಾಡಿ ಚಮತ್ಕಾರ ನೋಡಿ. ಈ ದಿನ ಸಂಕಷ್ಟಹರ ಚತುರ್ಥಿಯಿದೆ. ನಿಮ್ಮ ಸಂಕಷ್ಟವನ್ನು ದೂರ ಮಾಡಿ. ಈ ದಿನ ಬಾಲಚಂದ್ರ ಸಂಕಷ್ಟಹರ ಚತುರ್ಥಿಯಿದೆ. ಇದು ಸಾಧಾರಣ ಚತುರ್ಥಿಯಲ್ಲ. ಭಗವಾನ್ ಶ್ರೀ ಗಣೇಶ ಬಾಲಚಂದ್ರ ರೂಪದಲ್ಲಿ ಬರುತ್ತಾನೆ ಹಾಗೂ ನಮ್ಮ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡುತ್ತಾನೆ. ಈ ದಿನ ಶ್ರೀ ಗಣೇಶನಿಗೆ ಓಂ ಗಂ ಗಣಪತಯೇ ನಮಃ ಎಂದು ಮಂತ್ರವನ್ನು 108 ಬಾರಿ ಹೇಳಿ 21 ಗರಿಕೆಯನ್ನು ಅರ್ಪಿಸಿ ಹಾಗೂ 108 ಬಾರಿ ಓಂ ಬಾಲಚಂದ್ರ ಗಣೇಶಾಯ ನಮಃ ಎಂದು ಪಠಿಸಿ. ನಿಮ್ಮ ಎಲ್ಲ ವಿಘ್ನಗಳು ದೂರವಾಗುತ್ತವೆ. ಇದು ಸ್ವಿಚ್ ವರ್ಡ್ ಆಗಿ ಕೆಲಸ ಮಾಡುತ್ತದೆ. ನಿಮ್ಮ ಕೆಲಸದಲ್ಲಿ ವಿಘ್ನ ಬರುತ್ತಿದ್ದರೆ ಶಮಿ ವೃಕ್ಷದ ಎಲೆಗಳನ್ನು ಅರ್ಪಿಸಿ. ಇದರಿಂದ ನಿಮ್ಮ ನಿಂತಿರುವ ಕೆಲಸ ಮತ್ತೆ ಶುರುವಾಗುತ್ತದೆ ಹಾಗೂ ಶ್ರೀ ಬಾಲಚಂದ್ರ ಗಣೇಶನಿಗೆ ಬೆಲ್ಲ ಹಾಗೂ ಎಳ್ಳಿನ ಮಿಶ್ರಣದ ಉಂಡೆಯನ್ನು ಮಾಡಿ ನೈವೇದ್ಯ ಮಾಡಿ. ಇದರಿಂದ ಮನೆಯಲ್ಲಿ ಹಣದ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಹಾಗೂ ಹಣ ಬರುವ ಯೋಗಗಳು ಉಂಟಾಗುತ್ತವೆ ಹಾಗೂ ಮಾನಸಿಕ ಶಾಂತಿಗಾಗಿ ಶುದ್ಧವಾದ ಜಲ ಹಾಗೂ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಶಿವಮಂದಿರಕ್ಕೆ ಹೋಗಿ. ಹೀಗೆ ಮಾಡಿ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ಶ್ರೀ ಗಣೇಶ ಹರಣ ಮಾಡಲಿ. ಜೈ ಶ್ರೀ ಗಣೇಶ.